ಫ್ರೆಂಡ್ಸ್, ಸ್ಲ್ಯಾಂಗ್ ಅಂತಂದ್ರೆ ಫ್ರೆಂಡ್ಸ್ ಎರಡು ಅರ್ಥ ಇದೆ. ಒಂದು ಹಾಡು ಭಾಷೆ ಅಂತಂದ್ರೆ ಜನ ಅದನ್ನ ಮಾತನಾಡೋದಕ್ಕೆ ಮಾತ್ರ ಬಳಸ್ತಾರೆ, ಬಟ್ ಅದನ್ನ ಬರವಣಿಗೆಯಲ್ಲಿ ಬಳಸೋದಿಲ್ಲ. ಎಂತಕ್ಕೆ ಅಂತಂದ್ರೆ ಅಂತಹ ಭಾಷೆಗೆ ಅದರದೇ ಆದ ಸ್ಕ್ರಿಪ್ಟ್ ಅಂತ ಇರೋದಿಲ್ಲ, ಈ ಕಾಗುಣಿತ ಅನ್ನೋದು ಇರೋದಿಲ್ಲ. ಸೊ ಜನ ಅದನ್ನ ಜಸ್ಟ್ ಮಾತನಾಡೋದಕ್ಕೆ ಮಾತ್ರ ಯೂಸ್ ಮಾಡ್ತಾರೆ. ಅನೇಕ ಆದಿವಾಸಿಗಳ ಭಾಷೆ ಬಂದು ಫ್ರೆಂಡ್ಸ್ ಹಾಡು ಭಾಷೆ ಆಗಿರುತ್ತೆ. ಅಂದ್ರೆ ಅದನ್ನ ಅವರು ದೈನಂದಿನ ಮಾತುಗಳಲ್ಲಿ ಮಾತ್ರ ಬಳಸ್ತಾರೆ, ಬಟ್ ಬರವಣಿಗೆಯಲ್ಲಿ ಅದನ್ನ ಬಳಸುವುದಿಲ್ಲ. ಸೊ ಅಂತಹ ಭಾಷೆಗಳಿಗೆ ಹಾಡು ಭಾಷೆ ಅಂತ ಕರಿತೀವಿ. ಸೊ ಅಂತಹ ಸನ್ನಿವೇಶದಲ್ಲಿ ಈ ಪದ ಸ್ಲ್ಯಾಂಗ್ ಯೂಸ್ ಆಗುತ್ತೆ. ಮತ್ತೊಂದು ತುಂಬಾ ಇಂಪಾರ್ಟೆಂಟ್ ಫ್ರೆಂಡ್ಸ್, ನಿಂದಿಸು ಅಥವಾ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡೋದು. ಅವಾಚ್ಯ ಶಬ್ದಗಳಿಂದ ಬೇರೆಯವರಿಗೆ ಬೈಯೋದಿದೆಯಲ್ಲ, ಅದಕ್ಕೆ ಕೂಡ ಸ್ಲ್ಯಾಂಗ್ ಅಂತ ಕರಿತೀವಿ. ಇದು ತುಂಬಾ ಇಂಪಾರ್ಟೆಂಟ್. ಎಕ್ಸಾಂಪಲ್ಸ್ ನೋಡೋದಾದ್ರೆ, ದ ಪ್ಲೇಯರ್ಸ್ ಸ್ಲ್ಯಾಂಗ್ಡ್ ಈಚ್ ಅದರ್. ಕ್ರಿಕೆಟ್ ಆಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳಿ, ಏನೋ ಒಂದು ಭಿನ್ನಾಭಿಪ್ರಾಯ ಬಂತು, ಆಗ ಅವರು ಅವಾಚ್ಯ ಶಬ್ದಗಳಿಂದ ಬೈಯೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ, ನಿಂದನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ, ಅದಕ್ಕೆ ಸ್ಲ್ಯಾಂಗ್ ಅಂತ ಕರಿತೀವಿ. ನೆಕ್ಸ್ಟ್ ಎಕ್ಸಾಂಪಲ್, ದ ಪೊಲಿಟಿಷಿಯನ್ಸ್ ಸ್ಲ್ಯಾಂಗ್ಡ್ ಈಚ್ ಅದರ್. ರಾಜಕಾರಣಿಗಳು ಪರಸ್ಪರ ನಿಂದನೆಯನ್ನ ಮಾಡಿದ್ರು. ಈಗ ಸಭೆಯಲ್ಲಿ ನಾವು ಡಿಸ್ಕಷನ್ಸ್ ಅನ್ನ ನೋಡ್ತಾ ಇರ್ತೀವಿ. ಪರಸ್ಪರ ಭಿನ್ನಾಭಿಪ್ರಾಯಗಳು ಬಂದಾಗ, ವೈಯಕ್ತಿಕ ಅಟ್ಯಾಕ್ ಗಳಾದಾಗ ರಾಜಕಾರಣಿಗಳು ಏನ್ ಮಾಡ್ತಾರೆ, ಅವಾಚ್ಯ ಶಬ್ದಗಳಿಂದ ಪರಸ್ಪರ ಬೈದಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅದಕ್ಕೆ ಫ್ರೆಂಡ್ಸ್ ಸ್ಲ್ಯಾಂಗ್ ಅಂತ ಕರಿತೀವಿ. ಓಕೆ ಫ್ರೆಂಡ್ಸ್, ಸ್ಲ್ಯಾಂಗ್ ಅಂದ್ರೆ ನಿಮ್ಗೆ ಗೊತ್ತಾಗಿದೆ. ಸ್ಲ್ಯಾಂಗ್ ಅಂತಂದ್ರೆ ಪರಸ್ಪರ ಅವಾಚ್ಯ ಶಬ್ದಗಳಿಂದ ನಿಂದನೆಯನ್ನ ಮಾಡೋದು. ಈಗ ವಿದ್ಯಾರ್ಥಿಗಳು ಪರಸ್ಪರ ನಿಂದಿಸಿದ್ರು, ಪರಸ್ಪರ ಅವಾಚ್ಯ ಶಬ್ದಗಳಿಂದ ಬೈದಾಡ್ಕೊಂಡ್ರು. ಇದನ್ನ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ಫ್ರೆಂಡ್ಸ್. ಥ್ಯಾಂಕ್ ಯು.